ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಫ್ಲಿಪ್ಕಾರ್ಟ್ನ 4,800 ಕೋಟಿ ರು ಆಫರ್ ರಿಜೆಕ್ಟ್ ಮಾಡಿದಂಥ ಸ್ನ್ಯಾಪ್ ಡೀಲ್. ಹೌದು, ಆನ್ಲೈನ್ ಮಾರುಕಟ್ಟೆ ಕ್ಷೇತ್ರದಲ್ಲಿ ಸದ್ಯದ ಮಟ್ಟಿಗೆ ಆರ್ಥಿಕ ಸಂಕಷ್ಟದಲ್ಲಿರುವಂಥ ಪ್ರತಿಷ್ಠಿತ ಆನ್ಲೈನ್ ಮಾರಾಟ ಕಂಪನಿ ಸ್ನ್ಯಾಪ್ ಡೀಲ್ ಸಂಸ್ಥೆಯು ಫ್ಲಿಪ್ಕಾರ್ಟ್ ಸಂಸ್ಥೆಯ ತನ್ನನ್ನು ಕೊಳ್ಳಲು ನೀಡಿದಂಥ 4,800 ಕೋಟಿ ರು ಆಫರನ್ನು ತಿರಸ್ಕರಿಸಿರುವಂಥದ್ದು. ಸದ್ಯಕ್ಕೆ ನಷ್ಟದಲ್ಲಿರುವಂತಹ ಸ್ನ್ಯಾಪ್ಡೀಲ್ ಸಂಸ್ಥೆಯನ್ನ ಕೊಳ್ಳಲು ಈಗಾಗಲೇ ಅವರ ಆಡಳಿತ ಮಂಡಳಿಯು ನಿರ್ಧರಿಸಿತ್ತು. ಅದರಂತೆ ಆಫರ್ಗಳು ಬರುತ್ತಿವೆ. ಈ ಆಫರ್ಗಳಲ್ಲಿ ಬಂದಿದ್ದ ಅತಿ ದೊಡ್ಡ ಆಫರ್ ಫ್ಲಿಪ್ಕಾರ್ಟ್ ಕಂಪನಿಯದ್ದು. ಆದರೆ ಅದನ್ನ ಸ್ನ್ಯಾಪ್ಡೀಲ್ ಆಡಳಿತ ಮಂಡಳಿ ತಿರಸ್ಕರಿಸಿರುವಂತದ್ದು. ಆದರೆ ಇಷ್ಟಕ್ಕೆ ಫ್ಲಿಪ್ಕಾರ್ಟ್ ಸುಮ್ಮನಾಗ್ತಿಲ್ಲ. ಇದರ ಬಗ್ಗೆ ಮತ್ತಷ್ಟು ಮಾತುಕತೆ ನಡೆಸಿದಂತಹ ಸ್ನ್ಯಾಪ್ಡೀಲ್ ಅನ್ನ ತನ್ನ ಸ್ವಾಧೀನಕ್ಕೆ ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಾ ಇದೆ. ಸ್ನ್ಯಾಪ್ಡೀಲ್ ನ ಒಟ್ಟಾರೆ ಆಸ್ತಿ ಮೌಲ್ಯ ಎಷ್ಟೆಂಬುದು ಇನ್ನೂ ನಿಖರವಾಗಿ ಲೆಕ್ಕ ಹಾಕಲಾಗಿಲ್ಲ. ಆದರೆ ಅಂದಾಜು ಮೊತ್ತವನ್ನ ಫ್ಲಿಪ್ಕಾರ್ಟ್ ಹಾಗೂ ಇನ್ನಿತರ ಆನ್ಲೈನ್ ಸಂಸ್ಥೆಗಳು ಸ್ನ್ಯಾಪ್ಡೀಲ್ ಮುಂದೆ ಪ್ರಸ್ತಾವನೆ ಇಡ್ತಾ ಇರುವಂತದ್ದು. ಆದ್ರೆ ಇವ್ಯಾವು ಸ್ನ್ಯಾಪ್ಡೀಲ್ ಕಂಪನಿಗೆ ಇಡಿಸ್ತಾ ಇಲ್ಲ. ಹಾಗಾಗಿ ಸ್ನ್ಯಾಪ್ಡೀಲ್ ಕಂಪನಿಯು ತನ್ನ ಸಮಗ್ರ ಆಸ್ತಿಯನ್ನ ನಿಖರ ಮೌಲ್ಯವನ್ನ ಲೆಕ್ಕ ಹಾಕಿ ತನ್ನ ನಿರೀಕ್ಷೆಯ ಬೆಲೆಯನ್ನು ತಾನೇ ನಿಗದಿಪಡಿಸಿಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ನಿಮ್ಗೆ ಅನ್ಸುತ್ತೆ ಈ ಒಂದು ಫ್ಲಿಪ್ಕಾರ್ಟ್ ನ ಇಷ್ಟು ದೊಡ್ಡ 4,800 ಕೋಟಿ ರು ಆಫರ್ ಅನ್ನ ರಿಜೆಕ್ಟ್ ಮಾಡಿರುವಂತದ್ದು ಸ್ನ್ಯಾಪ್ಡೀಲ್? ನಿಮ್ಗೆ ಅನ್ಸುತ್ತೆ ಕೆಳಗಡೆ ಕಾಮೆಂಟ್ ತಿಳಿಸಿ. ನಿಮ್ಗೆ ಅಂದ್ರೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.